ಸ್ವಾತಂತ್ರ್ಯ ಹೋರಾಟಗಾರರು ಕಂಡ ಗ್ರಾಮ ಸ್ವರಾಜ್ಯ ಹಾಗೂ ರಾಷ್ಟ್ರ ರಾಜ್ಯದ ಕನಸು ಹಾದಿ ಎಂಬುದನ್ನು ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಹೇಳಿದರು. ಬಬಲೇಶ್ವರ ತಾಲೂಕಿನ ಕೃಷ್ಣಾನಗರದ ಕೆಎಚ್ ಪಾಟೀಲ್ ಸಭಾಂಗಣದಲ್ಲಿ ಡಾಕ್ಟರ್ ಕೃಷ್ಣ ಕೊಲ್ಲಾರ್ಕರ್ದ ವಿರಚಿತ ಗ್ರಾಮ ಸ್ವರಾಜ್ಯ ಸಾಕಾರಗೊಳಿಸಿದ ರಾಮಣ್ಣ ಬೀರುಗಳ ಲೋಕಾರ್ಪಣೆ ಮಾತನಾಡಿದರು. ದೇಶಕ್ಕಾಗಿ ಜೀವದ ಹಂಗು ತೊರೆದು ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಆಶಯ ಹಾಗೂ ಕನಸುಗಳು ಈಡೇರಿಕೆಯಾಗಿದೆ ಎಂಬುದರ ಕುರಿತು ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು. ದಿವಂಗತ ರಾಮಪ್ಪ ಬಿದ್ರಿ ಪ್ರಸಿದ್ಧ ಪ್ರಧಾನಿಯಾಗಿದ್ದಾಗ ಪ್ರಾಂತ್ಯದಲ್ಲಿ ದೊಡ್ಡ ಉದ್ಯಮಗಳ ಕರವನ್ನು ನೇರವಾಗಿ ಜನ ಕಲ್ಯಾಣಕ್ಕಾಗಿ ಮುಟ್ಟುವ ಕಾನೂನು ಅಲ್ಲೇ ಜಾರಿಗೆ ತಂದರು. ಈ ಮೊದಲು ಈ ಕರ ಮಹಾರಾಜರ ವೈಯಕ್ತಿಕವಾಗಿ ಸೇರುತ್ತಿತ್ತು. ಈ ಕಾರಣದಿಂದ ಕಾನೂನು ಮಹಾರಾಜರು ಹೋದಾಗ ಮನೆ ಹುದ್ದೆಗೆ ರಾಜೀನಾಮೆ ನೀಡಿ ಹೊಸಗನಹಳ್ಳಿ ಒಂದು ಮಹಾರಾಜರಿಗೆ ತಪ್ಪಿನ ಅರಿವಾಯಿತು ಎಂದರು. ವಿಶೇಷವಾಗಿ ಆರ್.ಪಿ. ಬಿದರಿ ಅವರ ಗ್ರಂಥವನ್ನ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದು ಈ ದಿನ ಸುದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಆರ್.ಪಿ. ಬಿದರಿ ಅವರು ನಾವು ಚಿಕ್ಕವರಿರುವಾಗಲೇ ಲೋಕಸಭಾ ಸದಸ್ಯರಾಗಿ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳಾಗಿ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ಬಿದರಿಯವರು. ಇವತ್ತು ಸ್ವಾತಂತ್ರ್ಯದ ನಂತರ 75 ವರ್ಷಗಳ ನಂತರ ನಾವು ಬಿದರಿಯವರ ಸೇವೆಯನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡತಕ್ಕಂಥ ನಮ್ಮ ಪೂರ್ವಜರು ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಅವರು ಕಂಡಿರ್ತಕ್ಕಂಥ ಕನಸು ಏನಂದ್ರೆ ಬ್ರಿಟಿಷರ ಕಪಿಮುಟ್ಟಿಯಿಂದ ಭಾರತ ಸ್ವತಂತ್ರ ಆಗಬೇಕು, ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ದೇಶಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಸ್ವಾತಂತ್ರ್ಯ ಸೇನಾನಿಗಳ ನನಸಾಗಿದೆಯಾ, ಗ್ರಾಮ ಸ್ವರಾಜ್ಯ ಆಗಿದೆಯಾ, ರಾಮರಾಜ್ಯ ಆಗಿದೆ ಅಂತಕ್ಕಂಥ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ದಿನ ಇವತ್ತು. ನಮ್ಮ ಪೂರ್ವಜರು ದೇಶಕ್ಕಾಗಿ ನಾನು ನನಗಾಗಿ ದೇಶ ಅಲ್ಲ ಅಂತಕ್ಕಂಥ ಹಿರಿಯರು ಅನ್ನೋದನ್ನ ಒಂದು ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೆದ. ಲೋಕಸಭೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೆದಾಗ ಕಾಂಗ್ರೆಸ್ಸಿನ ಸಂಸದರು ಹಿರೇನ್ ಮುಖರ್ಜಿ ಅಂತಕ್ಕಂಥ ಒಬ್ಬ ಕಮ್ಯುನಿಸ್ಟ್ ಸಂಸದರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿ ಚರ್ಚೆಯನ್ನ ತೀವ್ರಗೊಳಿಸ್ತಾರೆ, ವಾಗ್ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಿರೇನ್ ಮುಖರ್ಜಿ ಅವರು ಹೇಳ್ತಾರ, ಈ ಸಂಸತ್ತಿನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಅಪರಾಧ ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಅತ್ಯಂತ ಪ್ರಾಮಾಣಿಕೆಯಿಂದ ಸೇವೆಯನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತಿಗೆ ಒಪ್ಪದನೆ ಕಾಂಗ್ರೆಸ್ ಸದಸ್ಯರು ಅವ್ರ ಮೇಲೆ ಬೀಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆಗ ಹಿರೇನ್ ಮುಖರ್ಜಿ ಅವರು ಹೇಳ್ತಾರ, ಈ ಸಂಸತ್ತಿನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ನಂದೊಂದು ಸವಾಲದ, ನನ್ನ ಆಸ್ತಿಯನ್ನ ಯಾರು ಬೇಕಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಒಪ್ಪಿದ್ರ ನಾನು ನನ್ನ ಆಸ್ತಿಯನ್ನು ಅವ್ರಿಗೆ ಬಿಟ್ಕೊಡ್ತೇನೆ, ಅವ್ರ ಆಸ್ತಿಯನ್ನು ನಾನು ತಗೊಳ್ತೇನೆ ಅಂತ ಹೇಳ್ತಾರೆ. ಹೇಳಿದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂಸತ್ನಲ್ಲಿ ಕಣ್ಣು ಹಾಯಿಸಿದಾಗ ಅವ್ರು ಕಂಡದ್ದು ಒಬ್ಬರೇ ಎಚ್.ಕೆ. ಪಾಟೀಲ್ ಸಾಹೇಬ್ರ, ನಿಮ್ಮ ಜಿಲ್ಲೆಯವರು ಜಗನ್ನಾಥರಾವ್ ಜೋಶಿ ಅವ್ರು ಕಾಣ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಜೋಶಿ ಅವ್ರು ನೋಡ್ಲಾಕ್ ಶುರು ಮಾಡ್ತಾರೆ. ಜಗನ್ನಾಥರಾವ್ ಜೋಶಿ ಅವ್ರನ್ನ ನೋಡಿದಾಗ
ಕಡೆ ನೋಡ್ತಾ ಇದ್ದಾರೆ ಅಂತ ಹೇಳಿ. ಮೇಡಮ್ ಅವ್ರು ನನ್ನ ಕಡೆ ಯಾಕೆ ನೋಡ್ತಾರ ಅಂತ ಕೇಳ್ತಾರ. ಇಲ್ಲ, ಈ ಹಿರೇನ್ ಮುಖರ್ಜಿ ಅವರಿಗೆ ಅತ್ಯಂತ ಸಮರ್ಪಕವಾಗಿ ಉತ್ತರ ಕೊಡ್ತಕ್ಕಂಥ ಈ ಸಂಸತ್ನಲ್ಲಿ ಯಾರಾದ್ರೂ ಇದ್ದರೆ ನೀವು ಒಬ್ಬರೇ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿದಾರೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಜಗನ್ನಾಥರಾವ್ ಜೋಶಿ ಅವರು ಎದ್ದು, ದಾದಾ ಹಿರೇನ್ ಮುಖರ್ಜಿ ಅವರೇ, ನಿಮ್ಮ ಸವಾಲಿಗೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತಾರೆ. ನಿನ್ನ ಆಸ್ತಿ ನನಗೆ ಕೊಡು, ನಾನು ಆಸ್ತಿ ನಿನ್ನ ಕೊಡ್ತೀನಿ. ಅವಾಗ ತಡವಳಿಸ್ತಾರೆ ಹಿರೇನ್ ಮುಖರ್ಜಿ ಅವರು. ಏನ್ ಹೇಳ್ತಾರಂದ್ರ, ಇಲ್ಲ ಇಲ್ಲ, ಜಗನ್ನಾಥರಾವ್ ಜೋಶಿ ಅವ್ರನ್ನ ಹೊರತುಪಡಿಸಿ ಯಾರು ಬೇಕಾದ್ರೂ ಬರ್ಲಿ, ನಾನು ಒಪ್ಕೊಳ್ತೇನೆ ಅಂತೇಳಿ. ಯಾಕೆ ಅವ್ರನ್ನ ಇವತ್ತು ಸ್ಮರಣೆ ಮಾಡಿದೆ ಜಗನ್ನಾಥರಾವ್ ಜೋಶಿ ಅವ್ರ ನಂತರ? ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರ ಸಾಲಿಗೆ ಸೇರಿರ್ತಕ್ಕಂಥವ್ರು ರಾಮಪ್ಪ ಬಾಲಪ್ಪ ಬಿದರಿ ಅವರು ಅಂತಕ್ಕಂಥ ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವಾಗ ಸಂಸತ್ನಲ್ಲಿ ಈ ಭ್ರಷ್ಟಾಚಾರದ ಮೇಲೆ ಮತ್ತು ಸ್ವಜನ್ ಪಕ್ಷಪಾತದ ಮೇಲೆ ಚರ್ಚೆ ಆಯ್ತು, ಅಲ್ಲಿ ಮುಕ್ತಾಯ ಆಗ್ತದ. ಅದಕ್ಕೆ ನಾನು ಇವತ್ತು ನೆನಪು ಮಾಡಿದೆ. ಯಾಕಂದ್ರೆ ಬಿದರಿ ಸಾಹೇಬರು ನಾವು ಅವ್ರ ಜೊತೆಯಲ್ಲಿ ಸಂಪರ್ಕ ಇರಲಿಲ್ಲ. ಯಾಕಂದ್ರೆ ಅತ್ಯಂತ ಹಿರಿಯರು, ನಾವು ಬಹಳ ಚಿಕ್ಕವರಿದ್ದಾಗ ಅವರು ಸಂಸತ್ ಸದಸ್ಯರಾಗಿ ಹೋಗಿರ್ತಕ್ಕಂಥ. ಹೀಗಾಗಿ ಅವ್ರ ಪರಿಚಯ ನಮ್ಗೆ ಜಾಸ್ತಿ ಆಗಲಿಲ್ಲ, ಅವ್ರ ಸಂಪರ್ಕ ಬರಲಿಲ್ಲ. ಆದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಇವತ್ತು ನಮ್ಮ ಕಣ್ಣು ಮುಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಸ್ವಾತಂತ್ರ್ಯ ನಂತರ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಏನು ದೇಶದಲ್ಲಿರ್ತಕ್ಕಂಥ ಅರಸೋತ್ತಿಗಳು, ಸಂಸ್ಥಾನಗಳು ವಿಲೀನ ಆಗ್ಲಿಕ್ಕೆ ಅವ್ರ ಪಾತ್ರ ಬಹಳ ದೊಡ್ಡದ. ಆ ಕಾರಣಕ್ಕಾಗಿ ಇವತ್ತು ನಾವು ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥ ಗ್ರಂಥನ ಬಿಡುಗಡೆ ಮಾಡಿದ್ವಿ ಅಂತ ಈ ಸಂದರ್ಭದೊಳಗೆ ಹೇಳಿ ಬಹಳ ಸಂತೋಷದಿಂದ ಗ್ರಂಥವನ್ನು ಬಿಡುಗಡೆ ಮಾಡಿದ್ದೀನಿ. ಅವರ ಬಂಧುಗಳು ಡಾಕ್ಟರ್ ಬಿದಿರಿ ಅವರು ಇದ್ದಾರೆ, ಬಂದಾರಲ್ಲ, ಬಿದಿರಿ ಡಾಕ್ಟರ್ ಕೂಡ್ರಿ ಸರ್, ಏನಿಲ್ಲ ಅದಕ್ಕೆ ಅವ್ರು ಬಂದು ಬಳಗದವರು ಕೂಡ ಇವತ್ತು ಅದೇ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ರಾಜಕೀಯಕ್ಕಾಗಿ ಆಸೆ ಪಡಲಿಲ್ಲ, ಸಂಪತ್ತಿಗಾಗಿ ಆಸೆ ಪಡಲಿಲ್ಲ. ಅಂಥ ಒಂದು ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು. ಅವರು ಇವತ್ತು ಸ್ಮರಣೆ ಮಾಡ್ತಕ್ಕಂಥ ಕೆಲಸ ತಾವು ಮಾಡಿದ್ರಿ, ಸ್ತುತವಾದಂಥ ಕೆಲಸ ಮಾಡಿದ್ರಿ. ಅದಕ್ಕಾಗಿ ನಾನು ಹೆಚ್ಚು ಸಮಯ ತಗೊಳ್ದೇನೆ, ಯಾಕಂದ್ರೆ ಮಾತನಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ, ಡಜನ್ಗಟ್ಟಲೆ. ಭಾಳ ಸಂತೋಷದಿಂದ ಗ್ರಂಥವನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಹೋದರಿ ಆಶಾ ಪಾಟೀಲ್ ಅವರೇ, ನೇತೃತ್ವದ ಎಲ್ಲ ಗಣ್ಯ ನಾಯಕರೇ, ಬಿಜಾಪುರ ಸುತ್ತಮುತ್ತ ಭಾಗದ ಪ್ರಮುಖರೇ, ತಾಯಂದಿರೇ, ರೈತ ಬಂಧುಗಳೇ, ಬಹಳಷ್ಟು ಮಾತನಾಡೋದಕ್ಕೆ ಸಮಯ ಇಲ್ಲ. ಆದರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ, ಪ್ರಯೋಜನಕಾರಿ, ನಮ್ಮ ಇತಿಹಾಸವನ್ನ ನಾವು ತಿಳಿದುಕೊಳ್ಳೋದಕ್ಕೆ ಒಂದು ಮೈಲುಗಲ್ಲು. ಎಲ್ಲರೂ ಹೇಳ್ತಿರ್ತಾರೆ, ನಿನಗೆ ಇತಿಹಾಸ ಗೊತ್ತಿರದೇ ಇದ್ರೆ ನೀನು ಇತಿಹಾಸ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ನಮ್ಗೆಲ್ಲರಿಗೂ ಇತಿಹಾಸ ಗೊತ್ತಾಗಬೇಕಾಗಿದೆ, ತಿಳಿಬೇಕಾಗಿದೆ. ಅದು ತಿಳಿಬೇಕಾದ್ರೆ ನಾಡದ್ರಂತೂ ಒಬ್ಬರು ಕೃಷ್ಣ ಕೋಲಾರ ಕುಲಕರ್ಣಿಯವರು ಬರಬೇಕು ಇರಬೇಕು. ಕೃಷ್ಣ ಕೋಲಾರ ಕುಲಕರ್ಣಿಯವರಿಗೆ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಇತ್ತೀಚಿನ ದಿವಸದಲ್ಲಿ ಎಲ್ಲರ ಪುಸ್ತಕ ಬಂತು ಅಂದ್ರೆ ಯಾರು ನಮ್ಮ ಜಾತಿಯವರು ಮಾತಾಡ್ತಾರೆ. ಏನ್ರ ಒಂದು ಹೊಸ ವಿಷಯ ಕಂಡಿಡಿದು ಬರೆದ್ರೆ ಯಾವುದೋ ಒಂದು ಸಂಬಂಧ ಇದ್ರೆ ಮಾತ್ರ ಬರೀತಾರೆ. ಆದ್ರೆ ಕೃಷ್ಣ ಕುಲಕರ್ಣಿಯವರು ರಾಮಪ್ಪ ಬಿದರಿ ಅವರ ಬಗ್ಗೆ ಈ ಶ್ರದ್ಧಾಪೂರ್ವಕವಾಗಿ ಬರೆದಿರ್ತಕ್ಕಂಥ ಈ ಐತಿಹಾಸಿಕ ಗ್ರಂಥ ನಿಜವಾಗಿಯೂ ನಮ್ಮೆಲ್ಲರಿಗೆ, ನಮ್ಮ ಪೀಳಿಗೆಗೆ, ನಮ್ಮ ಜನರಿಗೆ, ನಮ್ಮ ಸಮುದಾಯಕ್ಕೆ
ಅತ್ಯಂತ ಅಭಿಮಾನವಂತದೆ. ನೀವೆಲ್ಲ ನೋಡಿದ್ರಿ, ಇವತ್ತು ನಾವು ಪಂಚಾಯತ್ ರಾಜ್ಯದ ಬಗ್ಗೆ ಎಷ್ಟು ಮಾತಾಡ್ತೇವೆ. ಇದ ಮೇ 10ನೇ ತಾರೀಕಿಗೆ ರಾಜೀವ್ ಗಾಂಧಿ ಅವರು ಏನು ಸಂವಿಧಾನದ ತಿದ್ದುಪಡಿಯನ್ನು ಮಾಡಿದ್ರು, 73-74ನೇ ತಿದ್ದುಪಡಿ, ಯಾವ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಸಬಲೀಕರಣಗೊಳಿಸಿದ್ರು, ಸಂವಿಧಾನಿಕವಾಗಿರ್ತಕ್ಕಂಥ ಅದಕ್ಕೆ ಅಂತಸ್ತು ನೀಡಿದ್ರು, ಎಲ್ಲ ಕಡೆ ಅದಕ್ಕೆ ಇರ್ತಕ್ಕಂಥ ಪ್ರೋತ್ಸಾಹ, ಬೆಂಬಲ, ಅದರ ಬಗೆಗೆ ಗೌರವ, ಪ್ರಶಂಸೆ ಎಷ್ಟು ಎತ್ತರ ಮಟ್ಟದಲ್ಲಿದೆ. ನಮಗೆ ಗೊತ್ತಿರಲಿಲ್ಲ. ನಾನು ಪಂಚಾಯತ್ ರಾಜ್ ಹಾಗೂ ಗ್ರಾಮಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದೆ. 5 ಬಿದ್ರಿ ಅವರು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಗಾಂಧೀಜಿಯವರ ಅನುಮೋದನೆ ಪಡೆದು ಅದನ್ನ ನೆಹರು ಅವ್ರ ಕಡೆಯಿಂದ ಪ್ರಾರಂಭಗೊಳಿಸಿದ್ರು. ಇದು ಎಷ್ಟು ಮಂದಿಗೆ ನಮ್ಗೆ ಗೊತ್ತಿತ್ತು ಪಂಚಾಯತ್ ರಾಜ್ ವ್ಯವಸ್ಥೆ. ಇವತ್ತು ನಾವು ಮಾತಾಡ್ತೇವೆ ಅಧಿಕಾರ ವಿಕೇಂದ್ರೀಕರಣ, ಪೀಪಲ್ಸ್ ಎಂಪವರ್ಮೆಂಟ್. This people's empowerment was discussed in 1937 itself. 1937 R.B. ಬಿದ್ರಿ ಅವರು ಜನರಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಜನಾಧಿಕಾರ ಆಗಬೇಕು ಅಂತ ಹೇಳಿ ಅವೊಂದು ಸಣ್ಣ ಸಂಸ್ಥೆ ಇರ್ಬೋದು, ಆದ್ರೆ ಆ ಕಲ್ಪನೆ ಎಂತ ಅದ್ಭುತ ನೋಡ್ರಿ. ಸಂವಿಧಾನ, ಸಂಸ್ಥಾನಕ್ಕೊಂದು ಸಂವಿಧಾನ. ಆ ಸಂಸ್ಥಾನದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಪಂಚಾಯಿತಿಗಳಲ್ಲಿ ಜನರಿಗೆ ಅಧಿಕಾರ ವಿಕೇಂದ್ರೀಕರಣ, ಇದೆಲ್ಲ 1937 ನಡೆದು ಹೋಗಿದೆ. ಇದನ್ನು ಮಾಡಿದವರು ಮತ್ತಾರವಲ್ಲ, R.B. ಬಿದ್ರಿ ಅವರು. ಅವರ ವಾರಸ್ದಾರರು ಬಹಳಷ್ಟು ಜನ ಮೌಲ್ಯಗಳು ಅವತ್ತು ಹೆಂಗಿದ್ವು, ಇವತ್ತು ಹೆಂಗದಾವು ಅನ್ನೋದನ್ನ ಒಂದು ಜಾಗೃತೀಕರಣದಲ್ಲಿ ಅವತ್ತು ಮಾಡಿರ್ತಕ್ಕಂಥ ಆ ಪ್ರಯೋಗ ಮುಂದೆ ಅವರು ಇಲ್ಲಿ ಹೊರಗಡೆಯೊಳಗಿದ್ದಾಗ ಆ ಸಂಸ್ಥಾನಿಕರು ಇದನ್ನೇನಾದ್ರೂ ಬಗೆಹರಿಸಬೇಕು, ಜನರ ಮನಸ್ಸಿನೊಳಗೆ ತಪ್ಪು ಕಲ್ಪನೆ ಉಳಿದ್ಬಿಡಬಾರ್ದು, ನನ್ನ ಬಗ್ಗೆ ಅನಾದರ ಪ್ರಾರಂಭ ಆಗಬಾರ್ದು, ಬಿದಿರಿಯವ್ರನ್ನ ವಾಪಸ್ ತರಬೇಕು, ಇಲ್ಲದೆ ಹೋದ್ರೆ ನಾನು ಅತ್ಯಂತ ಅಪ್ರಿಯ ಆಗ್ತೀನಿ. ಅವರು ಒಬ್ಬ ಅತ್ಯಂತ ದೊಡ್ಡ ಮನುಷ್ಯ. ಗದ್ದಿಗೌಡರಿಗೆ ಅವ್ರ ಫೋಟೋ ಹಗಲೆಲ್ಲ ನೋಡ್ತಾರೆ. ಪಾರ್ಲಿಮೆಂಟ್ ಹಾಲ್ಗೆ, ಸೆಂಟ್ರಲ್ ಹಾಲ್ಗೆ ಹೋದಾಗ ಮಾಡ್ವಲ್ಕರ್ ಒಬ್ಬ ಅತ್ಯಂತ ಶ್ರೇಷ್ಠ ಸ್ಪೀಕರ್. ಆ ಶ್ರೇಷ್ಠ ಸ್ಪೀಕರ್ನ ಆರ್ಬಿಟ್ರೇಷನ್ ಮಾಡಕ್ಕೆ ಬಿದಿರಿಯವ್ರ ಹತ್ರ ಹೋಗಿ ಹೇಳಿದ್ರೆ ಅವ್ರು ವಾಪಸ್ ಕರ್ಕೊಂಬರ್ರಿ, ಅವ್ರ ಮನಸ್ಸನ್ನು ಹೊಲಿಸ್ಕೊಳ್ಬೇಕು. ಈ ಹೊಂದಾಣಿಕೆ ಮುಖಾಂತರ ಬಿದಿರಿಯವರು ಮತ್ತೆ ಅಲ್ಲಿ ಹೋದ್ರು. ಅವಾಗಲೇ 40 ದಿವಸ ಆಗಿ ಹೋಗಿತ್ತು, 40 ದಿವಸ ಕಳೆದು ಹೋಗಿತ್ತು. ಇವ್ರು ಮತ್ತೆ ಹೋಗಿ ಜಾಯ್ನ್ ಆದ್ಕೊಳ್ಳೇನ ಇವ್ರಿಗೆ 40 ದಿವಸದ ಪಗಾರ ಕೊಡ್ಬೇಕಲ್ಲ. 40 ದಿವಸದ ಅವರು ಪ್ರಧಾನಮಂತ್ರಿಗೆ ಏನು ಪಗಾರ ಇತ್ತು ಆ ಪಗಾರದ ಜೊತೆ 40 ದಿವಸದ ಪಗಾರ ಕೊಟ್ಟರು. ಮೊನ್ನೆ ಬಿದ್ರಿಯವ್ರು ಹೇಳಿದ್ರು, 40 ದಿವಸ ನಾನು ನಿಮ್ಮ ಸಂಸ್ಥಾನಕ್ಕೆ ಏನು ಕೆಲಸ ಮಾಡಿಲ್ಲ, ಕೆಲಸ ಮಾಡದೆ ಪಗಾರ ತಗೊಳ್ಳೋದು ಸರಿಯಾದದ್ದಲ್ಲ, ಇದು 200 ರೂಪಾಯಿ ನೀವು ವಾಪಸ್ ತಗೊಳ್ರಿ. ಸಂಸ್ಥಾನಿಕರು ಕರೆದು ಹೇಳ್ತಾರೆ ಬಿದ್ರಿಯವ್ರಿಗೆ, ಇಲ್ಲ ಇಲ್ಲ ನೀವು ತಗೊಳ್ಳೇಬೇಕಂತ, ಇದು ನನ್ನ ಗೌರವದ ಪ್ರಶ್ನೆ. ಅದನ್ನು ಅವ್ರಿಗೆ ಕೊಡ್ತಾರೆ. ಅವರು ಬಿದ್ರಿಯವರು ನೇರವಾಗಿ ಅದನ್ನು ತಂದು ಶಾಲಾ ಕಟ್ಟಡಕ್ಕೋ ಅಥವಾ ಕೆರೆ ಕಟ್ಟೋದಕ್ಕೋ ಅದನ್ನು 200 ರೂಪಾಯಿ ತಂದು ಜನರಿಗೆ ಹೇಳ್ಕೊಡ್ತಾರೆ. ಇದು ಮೌಲ್ಯಗಳು ಅಂದ್ರೆ ಏನು ಅನ್ನೋದನ್ನ ಬಿದಿರಿಯವರು ಯಾವ ಎತ್ತರದಲ್ಲಿ ಇಟ್ಕೊಂಡಿದ್ರು. ಇವತ್ತು ಏನು ಮೌಲ್ಯಗಳ ಅಧಪತನ ಆಗಿದೆ. ಈ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಹಲವಾರು ಪ್ರಯೋಗಗಳು, ಅವರು ನಡತೆಗಳು ನಮ್ಮೆಲ್ಲರಿಗೆ ದಾರಿದೀಪ ಆಗ್ತಾವು ಅಂತ ಒಬ್ಬ ಮಹನೀಯ
ಪುಸ್ತಕವನ್ನು ಇವತ್ತೇನು ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಬಿಡುಗಡೆ ಮಾಡಿದ್ದೀರಿ. ಇದೊಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರಚನಾತ್ಮಕವಾಗಿರ್ತಕ್ಕಂಥ ಇಂದಿನ ರಾಜಕಾರಣಕ್ಕೆ ಸಹಜವಾಗಿ ಈ ವ್ಯಕ್ತಿತ್ವ ಆ ವಿಶ್ವವಿದ್ಯಾಲಯ ಇವತ್ತೇನು ಅಧ್ಯಯನ ಮಾಡ್ತಾ ಇದೆ ಅದು ನಜೀರ್ ಸಾಹೇಬರು ತಂದಿರ್ತಕ್ಕಂಥ ಪಂಚಾಯತ್ ರಾಜ್ಯದ ಅಮೂಲ್ಯವಾದ ಬದಲಾವಣೆಗಳಿರ್ಬೋದು. ಅದಕ್ಕಿಂತ ಮೊದಲು ಮೊರಾರ್ಜಿ ದೇಸಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ಮುಂಬೈ ಕರ್ನಾಟಕದಲ್ಲಿ ಇದ್ದಂಥ ಪಂಚಾಯತ್ ರಾಜ್ ವ್ಯವಸ್ಥೆ ಇರ್ಬೋದು. ಈಗ ಗೋರ್ಪಡೆಯವರ ಕಾಲಕ್ಕೆ ತಂದಿರ್ತಕ್ಕಂಥ ಹಲವಾರು ಕ್ರಾಂತಿಕಾರಕ ಬದಲಾವಣೆ ಇರ್ಬೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಸಂದರ್ಭದಲ್ಲಿ ತಂದಿರ್ತಕ್ಕಂಥ ಸುಮಾರು 85 ಬದಲಾವಣೆಗಳಿರ್ಬೋದು. ತನ್ಮೂಲಕ ಜನರ ಅಧಿಕಾರ ವಿಕೇಂದ್ರೀಕರಣ ಇರ್ಬೋದು, ಸ್ತ್ರೀ ಸಮಾನತೆ ಇರ್ಬೋದು, ಮೀಸಲಾತಿ ಇರ್ಬೋದು. ಇವೆಲ್ಲವುಗಳ ಹಿನ್ನೆಲೆಯೊಳಗ ಏನು ಅಧ್ಯಯನ ನಡೀತದೆ ಆ ಅಧ್ಯಯನದ ಮೂಲದಲ್ಲಿ ಗ್ರಾಮೀಣ ಜನರ ಮೂಲ ಆಶಯಗಳು, ಪಂಚಾಯತ್ ವ್ಯವಸ್ಥೆಯ ಮೂಲ ಆಶಯ, ಆ ಮೂಲ ಆಶಯ ಮೊದಲು ಎಲ್ಲಿ ಬಿಜಾಪುರ ಆಯಿತು. ಅದು ಅವ್ರಿವ್ರ ಹತ್ರ ಆಗಲಿಲ್ಲ. ನಾವು ಪತ್ರ ಬರೆದಿದ್ದೆ ನಮ್ಮ ಮಾವುಗ ಅಲ್ಲ, ಮಹಾತ್ಮ ಗಾಂಧೀಜಿ ಅವರ ಹತ್ರ ಹೋಗಿ ಈ ರಾಮರಾಜ್ಯದ ಬಗ್ಗೆ, ಗ್ರಾಮ ಸ್ವರಾಜ್ಯದ ಬಗ್ಗೆ, ಪಂಚಾಯತ್ ರಾಜ್ಯದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಅದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟು ಏನೊಂದು ಅವನ ರಾಜ್ಯದೊಳಗೆ ಅವನ ಸಂಸ್ಥಾನದೊಳಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದಿತ್ತು. ಆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಿಜಾಪುರ ಏನಾಗಿತ್ತು ಅವೆಲ್ಲದರ ಬಗ್ಗೆ ಅಧ್ಯಯನ ಆಗಬೇಕು. ಆ ಹಿನ್ನೆಲೆಯೊಳಗೆ ಅಧ್ಯಯನ ಕೇಂದ್ರ ಮಾಡೋದಕ್ಕೆ ನೀವು ಆ ಗ್ರಾಮೀಣ ವಿಶ್ವವಿದ್ಯಾಲಯಕ್ಕೆ ನಾನು ನನ್ನದೇ ಆಗಿರ್ತಕ್ಕಂಥ ರೀತಿಯೊಳಗೆ ಪ್ರಯತ್ನ ಮಾಡ್ತೀನಿ. ನೀವು ಅದನ್ನು ಪ್ರಯತ್ನ ಮಾಡಬೇಕು. ಅಂದರೆ ಮೂಲ ಯಾವುದು ಅನ್ನೋದು ಒಂದು ಕಡೆ ಸ್ಪಷ್ಟವಾಗಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಾತನ್ನು ನಾನು ತಮಗೆ ವಿನಂತಿ ಮಾಡ್ತೀನಿ. ಆ ಸಂದರ್ಭದಲ್ಲಿ ಯಾರ್ಯಾರು ಕೈ ಜೋಡಿಸ್ಬೇಕು ಆ ಕೈ ಜೋಡಿಸುವಂಥ ಕೆಲಸ ತಾವೆಲ್ಲರೂ ಮಾಡ್ತೀರಿ ಹಾಗೆ ಅಂತೇಳಿ ನಾನು ಈ ಸಂದರ್ಭದೊಳಗೆ ಅವರ ಕುರಿತು ಒಂದು ಗ್ರಂಥವನ್ನ ಡಾಕ್ಟರ್ ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅವರು ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇದುವರೆಗೂ ಸುಶ್ರಾವ್ಯವಾದ ಸೈಡ್ ಸರ್ ಬೇರೆ ಮಾಡಿದ್ರೆ ಸ್ವಲ್ಪ ಸೈಡ್ ಸ್ವಲ್ಪ ಸೈಡಿಂದ ಮಾಡಿ. ದಯಮಾಡಿ ಅಭಿಮಾನಿಗಳು ಕೆಳಗಿರ್ಬೇಕು. ಆನಂತರ ಗೌರವಾರ್ಪಣೆಗೆ ಸಮಯ ಇರುತ್ತೆ, ಭಾಷಣ ಎಲ್ಲ ಮಾಡಬೇಕಾಗಿದೆ. ದಯವಿಟ್ಟು ಅಭಿಮಾನಿಗಳು ಕೆಳಗೆ ಹೋಗಬೇಕಾಗಿದೆ. ನನ್ನ ಬರೀ ಗ್ರಾಮಸ್ಥರು ಮಾತ್ರ ಇರುವುದು ಕಾರ್ಯಕ್ರಮ. ಈಗ ಅತ್ಯುತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ನಾವೆಲ್ಲರೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ನಿಮಗೆ ಸುಸ್ತಾಗಿಲ್ಲದೆ ಇದ್ರೆ
ಕೆಲಸ ಅಂದ್ರೆ ಆಡಿಯನ್ಸ್ ಗಳಿಗೆ ಚಪ್ಪಾಳೆ ಚಪ್ಪಾಳೆ ಅಂತ ಹೇಳಿ ಹೇಳಿ ಏನಪ್ಪ ಯಾವಾಗಲೂ ಚಪ್ಪಾಳೆ ಚಪ್ಪಾಳೆ ನಿಮ್ಗೆ ಜ್ಞಾಪಕ ಮಾಡ್ತಾ ಇರ್ತಾರೆ. ಇಂಥ ಒಂದು ಪ್ರಮುಖವಾದ ಕ್ಷಣಗಳಲ್ಲಿ ನೀವು ಚಪ್ಪಾಳೆಯನ್ನ ಹೊಡಲೇಬೇಕು. ಧನ್ಯವಾದಗಳು. इकरा पीयू साइंस कॉलेज में बॉयज एंड गर्ल्स के लिए एडमिशन की हुई शुरुआत। बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को संवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लैबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है। तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें। फातिमा कैंपस, BSNL क्वार्टर्स रोड नियर मंगोली बेस बीजापुर। नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं।